ಧಾರವಾಡ ಜಿಲ್ಲೆಯ ಕುಂದಗೋಳ ಪಟ್ಟಣ ತನ್ನ ಸಾಂಸ್ಕೃತಿಕ ಪರಂಪರೆ ಮತ್ತು ಐತಿಹಾಸಿಕ ದೇವಾಲಯಗಳಿಗೆ ಅತ್ಯಂತ ಪ್ರಸಿದ್ಧವಾಗಿದೆ. ಕುಂದಗೋಳ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗಿದೆ. ಖ್ಯಾತ ಹಿಂದೂಸ್ತಾನಿ ಸಂಗೀತಗಾರರಾದ ಪಂಡಿತ್ ಸವಾಯಿ ಗಂಧರ್ವ ಅವರ ಜನ್ಮಸ್ಥಳವಿದು. ಭಾರತ ರತ್ನ ಪಂಡಿತ್ ಭೀಮ್ಸೇನ್ ಜೋಶಿ ಮತ್ತು ಗಂಗೂಬಾಯಿ ಹಾನ್ಗಲ್ ಅವರು ಇಲ್ಲಿಯೇ ಸಂಗೀತದ ಪ್ರಾಥಮಿಕ ಶಿಕ್ಷಣ ಪಡೆದರು. ಪ್ರತಿ ವರ್ಷ ಇಲ್ಲಿ ಸವಾಯಿ ಗಂಧರ್ವರ ಪುಣ್ಯತಿಥಿ ಎಂದು ರಾಷ್ಟ್ರಮಟ್ಟದ ಬೃಹತ್ ಸಂಗೀತ ಸಮಾರೋಪ ನಡೆಯುತ್ತದೆ. ಐತಿಹಾಸಿಕ ಶಂಭುಲಿಂಗೇಶ್ವರ ದೇವಾಲಯ ಇದು ಕುಂದಗೋಳದ ಅತ್ಯಂತ ಪ್ರಮುಖ ಪ್ರವಾಸಿ ಆಕರ್ಷಣೀಯವಾಗಿದೆ. ಈ ದೇವಾಲಯವನ್ನ 11ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರು ನಿರ್ಮಿಸಿದರು. ಕುಂದಗೋಳ ಅಂದರೆ ಕನ್ನಡದಲ್ಲಿ ಹಲವು ಕುಂಡಗಳನ್ನು ಹೊಂದಿರುವ ಸ್ಥಳ ಎಂದರ್ಥ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವರಾಗಿದ್ದ ದಿವಂಗತ ಎಸ್.ಆರ್. ಬೊಮ್ಮಾಯಿಯವರು ಈ ಕ್ಷೇತ್ರದ ಕಮಡೊಳ್ಳಿ ಗ್ರಾಮದವರು. ಇಂತಹ ಕ್ಷೇತ್ರದಲ್ಲಿ 2023ರ ಚುನಾವಣೆಯಲ್ಲಿ ಎಂ.ಆರ್. ಪಾಟೀಲ್ ಮುಖಾಂತರ ಕಮಲ ಅರಳಿದೆ. ಹಾಲಿ ಶಾಸಕ ಎಂ.ಆರ್. ಪಾಟೀಲ್, ಮಲ್ಲಿಕಾರ್ಜುನ್ ಗೌಡ, ರಾಮನಗೌಡ ಪಾಟೀಲ್ ಧಾರವಾಡ ಜಿಲ್ಲೆಯ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ನಾಯಕ. ಎಂ.ಆರ್. ಪಾಟೀಲ್ ಅವರು ಕುಂದಗೋಳ ತಾಲೂಕಿನಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ನೇರ ರಾಜಕಾರಣ ಪ್ರವೇಶಿಸಿದರು. ತಳಮಟ್ಟದಲ್ಲಿ ಜನರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದ ಇವರು ಸ್ಥಳೀಯ ಆಡಳಿತದಲ್ಲಿ ಗಮನಾರ್ಹ ಕೆಲಸ ಮಾಡಿದ್ರು. ಇವರು ದೀರ್ಘಕಾಲದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ದು ಜಿಲ್ಲಾ ಮಟ್ಟದ ಪಕ್ಷದ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. 2019ರಲ್ಲಿ ಮಾಜಿ ಸಚಿವ ಸಿ.ಎಸ್. ಶಿವಳ್ಳಿಯವರ ನಿಧನದಿಂದ ತೆರವಾಗಿದ್ದ ಕುಂದಗೋಳ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಎಂ.ಆರ್. ಪಾಟೀಲ್ ಮೊದಲ ಬಾರಿಗೆ ಬಿಜೆಪಿಯಿಂದ ಸ್ಪರ್ಧಿಸಿದ್ರು. ಈ ಚುನಾವಣೆಯಲ್ಲಿ ಸಿ.ಎಸ್. ಶಿವಳ್ಳಿಯವರ ಪತ್ನಿ ಕುಸುಮಾವತಿಯವರ ವಿರುದ್ಧ ಕೇವಲ 1601 ಮತಗಳ ಅಲ್ಪ ಅಂತರದಿಂದ ಸೋಲು ಅನುಭವಿಸಿದ್ರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಇವರ ಮೇಲೆ ಮತ್ತೆ ವಿಶ್ವಾಸವಿಟ್ಟು ಟಿಕೆಟ್ ನೀಡಿತು. ಈ ಬಾರಿ ಅವರು ಭರ್ಜರಿ ಜಯ ಸಾಧಿಸುವ ಮೂಲಕ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದ್ದಾರೆ. ಕ್ಷೇತ್ರದ ರಾಜಕೀಯ ಇತಿಹಾಸ. ಕುಂದಗೋಳ ಧಾರವಾಡ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು. ಇಲ್ಲಿ ಲಿಂಗಾಯತ ಮತ್ತು ಕುರುಬ ಸಮುದಾಯದ ಮತಗಳು ನಿರ್ಣಾಯಕ. ಕ್ಷೇತ್ರವು ಒಮ್ಮೆ ಕಾಂಗ್ರೆಸ್, ಒಮ್ಮೆ ಬಿಜೆಪಿ ಅಥವಾ ಜೆಡಿಎಸ್ಗೆ ಒಲಿಯುವ ಮೂಲಕ ಸಮತೋಲಿತ ರಾಜಕಾರಣಕ್ಕೆ ಹೆಸರಾಗಿದೆ. ಕುಂದಗೋಳ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಇತಿಹಾಸ ಅತ್ಯಂತ ಆಸಕ್ತಿಕರವಾಗಿದೆ. ಸ್ವತಂತ್ರ ನಂತರದ ಮೊದಲ ಕೆಲವು ದಶಕಗಳಲ್ಲಿ ಈ ಕ್ಷೇತ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. 1957 ಮತ್ತು 1962ರಲ್ಲಿ ಟಿ.ಕೆ. ಕಾಂಬಳಿ ಕಾಂಗ್ರೆಸ್ನಿಂದ ಸತತ 2 ಬಾರಿ ಆಯ್ಕೆಯಾಗಿದ್ದರು. ಕುಂದಗೋಳದ ರಾಜಕೀಯ ಇತಿಹಾಸದಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಗೆಲುವು ಸಾಧಿಸಿರುವುದು ಒಂದು ವಿಶೇಷ. 1967ರಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್.ಆರ್. ಬೊಮ್ಮಾಯಿ ಅವರು ಇದೇ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದ್ರು. 1972ರಲ್ಲಿ ಕಾಂಗ್ರೆಸ್ನ ವಿ. ಇಟಗಿ, 1972ರಲ್ಲಿ ಕೈಪಡಿಯ ಎಂ.ಎಸ್. ಕಟಗಿ ಗೆಲುವು ಸಾಧಿಸಿದ್ರು. 1980ರ ದಶಕದ ನಂತರ ಜನತಾದಳ ಮತ್ತು ನಂತರ ಬಿಜೆಪಿಯ ಪ್ರಭಾವ ಹೆಚ್ಚಾಯಿತು. 1983ರಲ್ಲಿ ಕಾಂಗ್ರೆಸ್ನ ರಾಮನಗೌಡ ಮರಿಗೌಡ ಪಾಟೀಲ್, 1985ರಲ್ಲಿ ಜನತಾ ಪಕ್ಷದ ಬಿ.ಎಸ್. ಕುರುಬರ್, 1989ರಲ್ಲಿ ಕಾಂಗ್ರೆಸ್ನ ಗೋವಿಂದಪ್ಪ ಹನುಮಂತಪ್ಪ ಜುಟ್ಟಲ್, 1994ರಲ್ಲಿ ಜನತಾ ದಳದ ಎಂ.ಎಸ್. ಅಕ್ಕಿ ಗೆಲುವು ಸಾಧಿಸಿದ್ರು. 1999ರಲ್ಲಿ ಸಿ.ಎಸ್. ಶಿವಳ್ಳಿ ಪಕ್ಷೇತರಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು. 2004ರಲ್ಲಿ ಜೆಡಿಎಸ್ನ ಮಲ್ಲಿಕಾರ್ಜುನ್ ಅಕ್ಕಿ, 2008ರಲ್ಲಿ ಬಿಜೆಪಿಯ ಎಸ್.ಐ. ಚಿಕ್ಕನಗೌಡ್ ಗೆದ್ದು ಬೀಗಿದ್ರು. ಕಳೆದ 3 ಚುನಾವಣೆಗಳ ಫಲಿತಾಂಶ. 2013ರ ಕುಂದಗೋಳ ವಿಧಾನಸಭಾ ಚುನಾವಣೆಯಲ್ಲಿ ಸಿ.ಎಸ್. ಶಿವಳ್ಳಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ 52,690 ಮತಗಳನ್ನು ಪಡೆದಿದ್ದರು. ಕೆಜೆಪಿಯ ಎಸ್.ಐ. ಚಿಕ್ಕನಗೌಡರ್ 31,618 ಮತಗಳನ್ನು ಪಡೆದಿದ್ದರು. ಆ ಮೂಲಕ ಶಿವಳ್ಳಿ 21,072 ಮತಗಳ ಬೃಹತ್ ಅಂತರದಿಂದ ಜಯಗಳಿಸಿದ್ರು. ಬಿಜೆಪಿಯ ಎಂ.ಆರ್. ಪಾಟೀಲ್ 23,641 ಮತ, ಜೆಡಿಎಸ್ನ ಮಲ್ಲಿಕಾರ್ಜುನ್ ಅಕ್ಕಿ 15,613 ಮತಗಳನ್ನು ಪಡೆದಿದ್ದರು. 2018ರ ಕುಂದಗೋಳ ವಿಧಾನಸಭಾ ಚುನಾವಣೆ ಅತ್ಯಂತ ಕುತೂಹಲಕಾರಿ ಮತ್ತು ತೀವ್ರ ಪೈಪೋಟಿಯಿಂದ ಕೂಡಿತ್ತು. ಕಾಂಗ್ರೆಸ್ನ ಶಿವಳ್ಳಿ 64,871 ಮತ ಪಡೆದರೆ ಬಿಜೆಪಿಯ ಎಸ್.ಐ. ಚಿಕ್ಕನಗೌಡರ್
64,237 ಮತ ಪಡೆದುಕೊಂಡರು. ಆ ಮೂಲಕ ಶಿವಳ್ಳಿ ಅವರು ಕೇವಲ 634 ಮತಗಳ ಅತ್ಯಲ್ಪ ಅಂತರದಿಂದ ಜಯಗಳಿಸಿದ್ರು. 2019ರಲ್ಲಿ ಶಾಸಕರಾಗಿದ್ದ CS ಶಿವಳ್ಳಿ ಅವರ ನಿಧನದಿಂದ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಯಿತು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ CS ಶಿವಳ್ಳಿ ಅವರ ಪತ್ನಿ ಕುಸುಮಾವತಿ ಶಿವಳ್ಳಿ ಅವರಿಗೆ ಟಿಕೆಟ್ ನೀಡಿತು. ಕುಸುಮಾವತಿ ಶಿವಳ್ಳಿ ಅವರು ಈ ಚುನಾವಣೆಯಲ್ಲಿ 77,640 ಮತ ಪಡೆದುಕೊಂಡರೆ ಬಿಜೆಪಿಯ ಚಿಕ್ಕನಗೌಡರ್ 76,039 ಮತ ಪಡೆದರು. ಆ ಮೂಲಕ ಕುಸುಮಾವತಿ ಶಿವಳ್ಳಿ ಅವರು 1,601 ಮತಗಳ ಅಂತರದಿಂದ ಜಯಗಳಿಸಿದ್ರು. 2023ರ ಚುನಾವಣೆಯಲ್ಲಿ MR ಪಾಟೀಲ್ ಕುಸುಮಾವತಿ ಶಿವಳ್ಳಿ ಅವರ ವಿರುದ್ಧ 35,341 ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ.